ನೀವ್ ಹೇಳಿದಾಗೆ ಈ ಫೈಲಲ್ಲಿ ಭೀಮರಾಜನ ಚರಿತ್ರೆನೇ ಬರೆದಿಟ್ಟಿದ್ದೀನಿ. ಒಂದೊಂದು ಘಟನೆಗೂ ಆಧಾರ ಇದೆ. ಇದನ್ನ ಪಬ್ಲಿಷ್ ಮಾಡಿದ್ರೆ ಜನವನ್ನು ಸುಮ್ಮನೆ ಬಿಡುದಿಲ್ಲ, ಅಟ್ಟಿಸ್ಕೊಂಡು ಹೋಗಿ ಕಲ್ಲಲ್ಲಿ ಹೊಡಿತಾರೆ. ಜನ ಅವನ್ ನೋಡಿಯೋದಿರ್ಲಿ, ನಾನು ಪ್ರೆಸ್ ಬಾಗಲ್ ಮುಚ್ಚಬೇಕಾಗುತ್ತೆ. ಸದ್ಯಕ್ಕೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ನಿನ್ ರಿಪೋರ್ಟ್ ನ ನಮ್ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿದ್ರೆ ಸರ್ಕಾರದಿಂದ ಬರ್ತಿರೋ ಅಡ್ವರ್ಟೈಸ್ಮೆಂಟ್ ಎಲ್ಲ ನಿಂತೋಗುತ್ತೆ. ನಿನ್ ರಿಪೋರ್ಟ್ ನ ಅಪೋಸಿಷನ್ ಪಾರ್ಟಿ ನಡೆಸ್ತಿರೋ ಯಾವ್ದಾದ್ರು ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಕಾಣುತ್ತೆ. ಅವ್ರು ಪಬ್ಲಿಷ್ ಮಾಡಿದ್ರೆ ಜನ ನಂಬೋದಿಲ್ಲ ಸರ್. ಸುಳ್ಳಿಗೆ ಬಣ್ಣ ಕಟ್ಟಿ ಹೇಳ್ತಿದ್ದಾರೆ ಅಂತ ಅನ್ಕೋತಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ದಯವಿಟ್ಟು ಕ್ಷಮಿಸಬೇಕು, ನಾನು ನಿಮ್ಮನ್ನ ನೋಡಕ್ ಬರಲ್ಲ. ಭಾರತ್, ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ರಾಮರಾಜು ತಮ್ಮ ಭೀಮರಾಜು ಅವ್ರ ಮಗ ಗಿರಿರಾಜನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ರಂತೆ. ಕೊಲೆ ಮಾಡ್ಲಿಲ್ಲ, ವಾರ್ನ್ ಮಾಡಿ ಬಂದೆ ಅಷ್ಟೇ. ಅವರು ಒಂದ್ ಹುಡುಗಿ ಇನ್ಮೇಲೆ ಏನ್ ಹೇಳ್ಬೇಕಾದ್ರು ಕೋರ್ಟ್ ನಲ್ಲಿ ಬಂದ್ ಹೇಳಿ. ಇನ್ಸ್ಪೆಕ್ಟರ್, ಕ್ರಿಮಿನಲ್ಸ್ ಗೂಂಡಾಗಳು ಊರ್ ತುಂಬಾ ತುಂಬಿಕೊಂಡು ಮಾಡಬಾರದು ಮಾಡ್ತಿರೋವಾಗ ಇಂಥ ಒಬ್ಬ ಒಳ್ಳೆ ಮನುಷ್ಯನ ಅರೆಸ್ಟ್ ಮಾಡ್ತಿದ್ದೀರಲ್ಲ, ನಿಮ್ಮ ಮನಸ್ಸಾಕ್ಷಿ ಆದ್ರೂ ಇದೆಯೇ? ಮನಸ್ಸಾಕ್ಷಿಗಿಂತ ದೊಡ್ಡದು ಹೊಟ್ಟೆ. ಇವರೆಲ್ಲ ರಾಜಕೀಯ ವ್ಯಕ್ತಿಗಳ ಕೈಲಿರೋ ಆಯುಧಗಳು. ಅವ್ರು ಯಾರು ಉಪಯೋಗಿಸ್ತಾರೋ ಆಗ ಉಪಯೋಗ ಆಗ್ತಾರೆ. ಇಂಥವ್ರನ್ನ ವಿಮರ್ಶೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್. ಇನ್ಸ್ಪೆಕ್ಟರ್, ಕಮಾನ್. ಭರತ್ ಸರ್, ಆ ರಾಮರಾಜು ಭರತ್ ಮೇಲೆ ಬೇಕು ಅಂತ ಸೇಡ್ ತೀರ್ಸ್ಕೊತಾ ಇದ್ದಾನೆ ಸರ್. ಅವನು ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಇದ್ದು ಏನಮ್ಮ ಮಾಡ್ತೀಯಾ? ಫ್ರಂಟ್ ಪೇಜ್ ನಲ್ಲಿ ದೊಡ್ಡ ದೊಡ್ಡದಾಗಿ ಹಾಕಿ ಸರ್. ಈ ವಿಷಯನ ನಮ್ ಪೇಪರ್ನಲ್ಲ? ಅಯ್ಯೋ, ಅದೆಲ್ಲ ನನ್ ಕೈಲಾಗಲ್ಲಮ್ಮ. ನೀವು ಹೇಡಿಗಳು, ಧೈರ್ಯ ಇಲ್ದಲೇ ಇರೋರು, ಲೇಖನದ ಶಕ್ತಿ ಏನು ಅಂತ ತಿಳಿದಲೇ ಇರೋರು. ನಿಮ್ ಹತ್ರ ಕೆಲಸ ಮಾಡಿ ಏನು ಪ್ರಯೋಜನ ಇಲ್ಲ. ನಾನು ಇವತ್ತೇ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಹಾಗೆ ಮಾಡು. ಅದು ನಿನಗೂ ಕ್ಷೇಮ, ನನ್ ಪ್ರೆಸ್ಗೂ ಕ್ಷೇಮ. ಬರ್ತೀನಿ. ಮಹಾಜನರೇ, ನಮ್ಮದು ಪ್ರಜಾರಾಜ್ಯ. ಆದರೆ ಅದು ಕೇವಲ ಹೆಸರಿಗೆ ಮಾತ್ರ. ಅಧಿಕಾರದಲ್ಲಿರುವ ಕೆಲವರು ತಾವೇ ಸರ್ವಾಧಿಕಾರಿಗಳನ್ನು ಮೆರೀತಾ ಇದ್ದಾರೆ. ಅವರಲ್ಲಿ ಮುಖ್ಯವಾಗಿ ಎಂಪಿ ರಾಮರಾಜು, ಅವನ ತಮ್ಮ ಭೀಮರಾಜು, ಅವನ ಮಗ ಗಿರಿರಾಜು. ಈ ಮೂವರು ರಾಜ್ಯದ ಮೇಲೆ ಮಾಡುತ್ತಿರುವ ಅಟ್ಟಹಾಸ, ಇವರ ದೌರ್ಜನ್ಯಕ್ಕೆ ಅವಲೇ ಇರೋ ಬಲಿ, ಈ ಅನ್ಯಾಯಕ್ಕೆ ಕೊನೆ ಎಂದು, ಈ ದ್ರೋಹಕ್ಕೆ ಶಿಕ್ಷೆ ಏನು? ಸೀಟಿನ ಕೈಗಿಳಿಸಬೇಕು. ನಾನ್ಸೆನ್ಸ್. ಸೆಕ್ರೆಟರಿ ಶೇಷನ್ ಮರ್ಡರ್ ಮಾಡಿಸಿದ್ದು ರಾಮರಾಜು, ಲೇಡಿ ಡಾಕ್ಟರ್ ಮರ್ಡರ್ ಮಾಡಿಸಿದ್ದು ರಾಮರಾಜು. ಭರತ್ ಪೊಲೀಸ್ ಕಸ್ಟಡಿ ಇರೋ ಕಾರಣ ರಾಮರಾಜು. ಯಾರು ನಂಬ್ತಾರೇನ್ರಿ ಇದನ್ನ? ನಮ್ಮ ಮಾತ್ರ ಆಮೇಲೆ. ಆ ಹೆಂಗ್ಸು ಬೀದಿ ಬೀದಿಲಿ ಕೂಗಾಡ್ತಾ ಈ ಪಾಂಪ್ಲೆಟ್ಸ್ ಹಂಚ್ತಾ ಇದ್ದಾಳೆ. ವಿರೋಧ ಪಕ್ಷದವರು ಅವಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ನಮ್ಮ ರಾಜಕೀಯ ಗುರುಗಳು ಈಗ ಅವಳ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳದೆ ಇದ್ರೆ ನಮಗೆಲ್ಲ ಕೆಟ್ಟ ಹೆಸರು ಖಂಡಿತ. ಈ ಮಾತನ್ನ ನೀವು ಅವ್ರಿಗೆ ಹೇಳಿದ್ರಾ? ಹೇಳಿದ್ದೀನಿ. ಒಬ್ಬ ಸಾಮಾನ್ಯ ಪ್ರೆಸ್ ರಿಪೋರ್ಟರ್ ಹೇಳಿಕೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡೋದು ಬೇಕಾಗಿಲ್ಲ. ನೀವುಗಳೇ ಅಸೆಂಬ್ಲಿಲಿ ಇದೊಂದು ಬಿಡುವಿಲ್ಲದ ಅಪಾದನೆ ಅಂತ ಹೇಳಿಬಿಡಿ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಒಂದು ಕಾಲದಲ್ಲಿ ಈ ಮುಖ್ಯಮಂತ್ರಿ ಪದವಿ ಅಂದ್ರೆ ಆಶೆಯಿಂದ ಬಾಯ್ ಬಿಡ್ತಾ ಇದ್ದೆ. ಜೀವನದಲ್ಲಿ ಒಂದು ದಿನ ಆದ್ರೂ ಈ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ರಾಜಕೀಯಕ್ಕೆ ಬಂದದ್ದಕ್ಕೂ ಸಾರ್ಥಕವಾಯಿತು ಅಂತ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಇವತ್ತು ನನಗಿದು ಮುಳ್ಳಿನ ಕುರ್ಚಿ ಆಗಿದೆ. ಜನತೆಗೆ 3 ಕಾಸಿನ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ಸದಾ ಪಾರ್ಟಿ ಲೀಡರ್ನ ಹ್ಯಾಕ್ ಕಾಪಾಡ್ಕೋಬೇಕು, ಅವ್ರ ಸಂಸಾರನ ಹ್ಯಾಕ್ ಉದ್ಧಾರ ಮಾಡ್ಬೇಕು, ನನ್ನ ಕುರ್ಚಿನ ಹ್ಯಾಕ್ ಉಳಿಸ್ಕೋಬೇಕು ಅನ್ನೋ ಒದ್ದಾಟನೇ ಆಗ್ಬಿಟ್ಟಿದೆ. ಇನ್ಸ್ಪೆಕ್ಟರ್. ಎಸ್ ಸರ್. ಬನ್ರಿ. ಕಮಿಂಗ್ ಸರ್. ಎಸ್ ಸರ್. ಎಲ್ರಿ ಹಾಕಿದಿರಿ ಅವನ್ನ? ಆ ಸೆಲ್ ಹಾಕಿದ್ದೀನಿ ಸರ್. ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿದೆ ಸರ್. ಏನೋ ಭರತ್, ಕ್ಷೇಮವಾಗಿದೆಯಾ? ನಾನಿರೋ ಜಾಗ ಸ್ವಲ್ಪ ಚೇಂಜ್ ಆಗಲಿ, ಅವಾಗ ತೋರಿಸ್ತೀನಿ ನಾನು ಎಷ್ಟು ಕ್ಷೇಮವಾಗಿದ್ದೇನೆ ಅಂತ. ಸ್ಥಳ ಚೇಂಜು ಅಂದ್ರೆ ನೆಕ್ಸ್ಟ್ ಓಹೋ ಪಾಸಿ. ಕರೆಕ್ಟ್, ನೀನು ಅಲ್ಲಿಗೆ ಹೋಗೋದು. ಇನ್ಸ್ಪೆಕ್ಟರ್. ಸರ್ ಕರೆದ್ರ ಸರ್? ನಾನು ಬಂದು ಎಷ್ಟೊತ್ತಾಯ್ತು? ಕಾಫಿ ಕಳಿಸಿನಿ ಸರ್, ಈಗ ಬಂದ್ಬಿಡ್ತೆ ಸರ್. ಹೇಗೆ ತರಿಸ್ರಿ? ಆಯ್ತು ಸರ್, ಆಯ್ತು. ನೋಡ್ರ, ಪೊಲೀಸ್ನವ್ರು ಕೂಡ ನನಗೋಸ್ಕರ ಹ್ಯಾಕ್ ಕೆಲಸ ಮಾಡ್ತಾರೆ. ಇದೇ ಪೊಲೀಸ್ನವರು ನನಗೋಸ್ಕರ ಒಂದಲ್ಲ ಒಂದಿನ ಕೆಲಸ ಮಾಡೋ ಕಾಲ ಬಂದೇ ಬರುತ್ತೆ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಯಾವತ್ತೂ ಸಾವಿಲ್ಲ. ಓಹೋ, ಕಂಬಿ ಹಿಂದೆ ನಿಂತ್ಕೊಂಡೇ ಹೀರೋ ತರ ಮಾತಾಡ್ತಾ ಇದೀಯಾ? ನಿನ್ನ ನೋಡಿದ್ರೆ
ಅಯ್ಯೋ ಅನ್ಸುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಈ ಪೊಲೀಸ್ ಸಪೋರ್ಟ್ ಬೇಕಾಗಿರ್ಲಿಲ್ಲ. ನಾನೇ ಕೈಯಾರ ನಿನ್ನ ಚಿತ್ರ ಹಿಂಸೆ ಮಾಡಿ ಅಣು ಅಣುವಾಗಿ ಕೊಲ್ಲಬೇಕು ಅಂತಿದ್ದೆ. ಏನ್ ಮಾಡೋದು, ನನ್ ಬ್ಯಾಡ್ ಲಕ್, ಆ ಅವಕಾಶ ತಪ್ಪೋಯ್ತು. ಈಗ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತೇನೋ? ನಿನ್ ಡೋರ್ಲಿಂಗ್ ಇದ್ದಾಳಲ್ಲ ಆಶಾ, ಅವಳು ನನ್ನ ಇಡೀ ಕುಟುಂಬಕ್ಕೆ ಎದುರಾಗಿ ನಿಂತಿದ್ದಾಳೆ. ಆನೆನ ಕಂಡು ನಾಯಿ ಬೊಗಳತಂತೆ ನೋಡು, ಹಾಗೆ ಬೊಗಳಿ ಬರ್ದಿದ್ದಾಳೆ. ನಿಮ್ ಯೋಗ್ಯತೆ ನ್ಯಾಯವಾಗಿ ಬರ್ತಿದ್ದಾರೆ. ಅದಕ್ಕೆ ತಕ್ಕ ಶಾಸ್ತಿ ಮಾಡ್ಬೇಕಲ್ಲ. ಹೆದರ್ಕೋಬೇಡ, ನಾನು ಅವಳನ್ನು ಕೊಲ್ಲಲ್ಲ, ಇಟ್ಕೋತೀನಿ. ಅಂದ್ರೆ ಮದುವೆ ಮಾಡ್ಕೋತೀನಿ ಅಂತ ಅನ್ಕೋಬೇಡ, ಸೂಳೆ ಅಂತ ಬೋರ್ಡ್ ಹಾಕಿ ಇಟ್ಕೋತೀನಿ. ಭರತ್, ಏನ್ ನೀವು ಮಾಡ್ತಾರ ಕೆಲಸ? ಇನ್ಸ್ಪೆಕ್ಟರ್, ಮೊದಲು ಚಂಡನ ಆಚೆ ಕಳಿಸಿ. ಇವ್ನ ಮುಖ ಕೂಡ ನೋಡಕ್ ನಂಗೆ ಇಷ್ಟ ಇಲ್ಲ. ಸರ್, ದಯವಿಟ್ಟು ನೀವು ಪ್ಲೀಸ್. ಬರ್ತೀನಾ? ಕೋರ್ಟ್ ನಲ್ಲಿ ಜಡ್ಜ್ ನಿನಗೆ ಡೆತ್ ಸೆಂಟೆನ್ಸ್ ಕೊಡ್ತಾರಲ್ಲ, ಆಗ ಮೀಟ್ ಮಾಡ್ತೀನಿ. 3 ಲಕ್ಷ ಸೆಕ್ಯೂರಿಟಿ ಬಾಂಡ್ ಕೊಡೋ ಹಾಗಿದ್ರೆ ಬೇಲ್ಗೆ ಪರ್ಮಿಷನ್ ಕೊಡಬಹುದು. 3 ಲಕ್ಷ ನಾನೆಲ್ಲಿಂದ ತರಲಿ ಸರ್? ನಾನು ಬಡವಳು. ಅದಕ್ಕೆ ನಾನೇನು ಮಾಡಕ್ಕಾಗೋದಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಜಗನ್ನಾಥ್, ನಿಮ್ಮ ಹಳೆ ಸ್ನೇಹಿತ. ಓ ಜಗನ್ನಾಥ್, ಕೂತ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌದು, ನೀವಿಲ್ಲಿ? ನಿಮಗೆ ಬೇಕಾಗಿರೋ 3 ಲಕ್ಷದ ಬಾಂಡ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ ಬಂದಿದ್ದೀನಿ. ಅದನ್ನ ತಗೊಂಡು ಭರತನ ಬಿಡುಗಡೆ ಮಾಡಿ. ಮಿಸ್ಟರ್ ಜಗನ್ನಾಥ್, ನಿಮಗೂ ಭರತ್ಗೂ ಏನ್ ಸಂಬಂಧ? ಅ ಪೂರ್ ಬಾಯ್, ವಿಕ್ಟಿಮ್ ಆಫ್ ಪವರ್ ಪಾಲಿಟಿಕ್ಸ್, ರಾಜಕೀಯ ದೌರ್ಜನ್ಯಕ್ಕೆ ಗುರಿಯಾದ ಬಲಿಪಶು. ಥ್ಯಾಂಕ್ ಯು ಸರ್. ನಾನು ಅದೇ ವಿಷಯಕ್ಕೆ ಬಂದಿರೋದು. ಭರತ್ ಪಾಲ್ಗೆ ದೇವರು ಬಂದಾಗ ಬಂದಿದ್ದೀನಿ. ನನ್ನ ಹೆಸರು ಆಶಾ ಅಂತ, ಎಕ್ಸ್ ರಿಪೋರ್ಟರ್ ದಿನ ಸತ್ಯ. ನನಗೆಲ್ಲ ಗೊತ್ತಮ್ಮ. ಮಿಸ್ಟರ್ ಭರತ್, ದೇವರು ಯಾರನ್ನೂ ಸುಖವಾಗಿಟ್ಟಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಕೊಟ್ಟಿರ್ತಾನೆ. ನೋಡಿ, ನನಗೆ ಬೇಕಾದಷ್ಟು ಐಶ್ವರ್ಯ ಕೊಟ್ಟಿದ್ದಾನೆ, ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ನನಗೆ ಇರೋಳು ಒಬ್ಬಳೇ ಮಗಳು, ಅವಳ ಆರೋಗ್ಯ ಸರಿಯಾಗಿಲ್ಲ. ವಾಸಿ ಮಾಡಿಸ್ಬೇಕು ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ, ಏನೂ ಉಪಯೋಗ ಆಗಲಿಲ್ಲ. ಸರ್, ನಿಮ್ಮ ಮಗಳು ಎಲ್ಲಿದ್ದಾಳೆ ಸರ್? ಬನ್ನಿ ತೋರಿಸ್ತೀನಿ. ಇವಳೇ ನನ್ನ ಮಗಳು. ಸರ್, ಹುಟ್ಟಾಗಿಂದಲೂ ಹೀಗೆ ಇದ್ಲಾ, ಇಲ್ಲ ಮಧ್ಯದಲ್ಲಿ ಹೀಗಾಯ್ತಾ? ಚೆನ್ನಾಗೇ ಇದ್ಲಮ್ಮ. ಈ ಮನೆ ತುಂಬಾ ಮರಿಜಿಂಕಿ ತರ ಓಡಾಡ್ಕೊಂಡಿದ್ಲು. ಇಲ್ಲಿಗೆ 3 ವರ್ಷಗಳ ಹಿಂದೆ. ಇದು ಅನ್ನನ ಮನುಷ್ಯರು ತಿನ್ನೋದ? ಕತ್ತೆಗಳು ಕೂಡ ಮುಟ್ಟಲ್ಲ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರೋ? ರಾಮರಾಜು ತಮ್ಮ, ನನ್ನಂತವನಿಗೆ ಇಂಥ ಊಟ ಕೊಡೋದಾ? ಕರಿಯಾ ಜೈಲರ್ನ. ಸರ್ ಸರ್, ಏನಿದೆಲ್ಲ ಸರ್? ಇವರು ಏನೇನಿದೆ ಗಲಾಟೆ? ಏನು ನನ್ನ ಏಕವಚನದಲ್ಲಿ ಮಾತಾಡ್ಸೋ ಧೈರ್ಯನಾ ನಿನಗೆ? ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಾಳೆ ನಮ್ಮ ಅಣ್ಣ ಮಂತ್ರಿ ಆಗೋನು. ನನ್ನಂತವನು ಈ ಜೈಲಿಗೆ ಬಂದಿರೋದೇ ನಿನ್ನ ಪುಣ್ಯ. ಅಳೋ, ನಾಳೆಯಿಂದ ನನಗೆ ನಿನ್ನ ಮನೆಯಿಂದನೇ ಊಟ ಬರಬೇಕು. ನೀವು ಯಾರು ತಮ್ಮ ಆದ್ರೆ ನನಗೇನು? ಇದು ಜೈಲು, ನೀನು ಅಪರಾಧಿ. ಅದರಲ್ಲೂ ಒಂದು ಹೆಣ್ಣಿನ ಮಾನಭಂಗಕ್ಕೆ ಪ್ರಯತ್ನ ಪಟ್ಟ ಚಂಡಾಲ ನೀನು. ನಿನ್ನಂಥವ್ರಿಗೆ ಇದಕ್ಕಿಂತಲೂ ಹೆಚ್ಚಿಗೆ ಗೌರವ, ಅನುಕೂಲ ಬೇಕಾ? ಜೈಲರ್, ನಮ್ಮ ಅಣ್ಣ ಫಾರಿನ್ಗೆ ಹೋಗಿದ್ದಾನೆ. ಅವನು ಬಂದ ಮೇಲೆ ನೀನು ಬಹಳ ಕಷ್ಟಪಡ್ತೀಯ. ಅದು ಬೇಡ ಅನ್ನೋಂಗಿದ್ರೆ ನಾನು ಹೇಳ್ದಾಗ ಕೇಳು. ಹೆಚ್ಚಿಗೆ ಮಾತಾಡಿದ್ರೆ ಮೂಳೆ ಮುರ್ತಿ ಕತ್ಲೆಗೊಂಡು ಕಳಿಸ್ಬಿಡ್ತೀನಿ. ನಿನಗ್ ಬದುಕೋ ದಾರಿ ಗೊತ್ತಿಲ್ವೋ? ನಾಳೆ ನಾನು ಬೇಲ್ ಮೇಲೆ ಹೋಗ್ತೀನಿ. ನೀನು ಬಂದು ನನ್ನ ಕಾಲು ಹಿಡಿಯೋ ಹಾಗೆ ಮಾಡ್ಲಿಲ್ಲ, ನನ್ನ ಹೆಸರು ಭೀಮರಾಜನೇ ಅಲ್ಲ ಕಣ. ಬಾಯಿ, ನಿನ್ನಂತವ್ರು ಬಹಳ ಜನ ನೋಡಿದ್ನ. ಇದನ್ನೆಲ್ಲ ಏನ್ ಮಾಡ್ರು? ಇವನ್ನ ಒದ್ದು ಕತ್ಲೆಕೊಂಡೆ ತೊಳ್ರು. ಅಯ್ಯೋ, ಇಂತಂದು ಚಿಕ್ಕಬಾ, ಇದರಲ್ಲಿ ಒಂದು ಸೈನ್ ಮಾಡಿ. ನಾಳೆನೆ ನಿಮ್ಮನ್ನ ಬೇಲ್ ಮೇಲೆ ಬಿಡಿಸ್ತೀನಿ. ಹಾ, ಬರ್ಲಾ? ಹಲೋ ಯಜಮಾನ್ರೆ, ನಾ ಚಂದ್ರಮ್ಮ ಮಾತಾಡ್ತಿರೋದು. ಹಾ, ಮಂಜಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲೋ ಫ್ರೆಂಡ್ಸ್ ಜೊತೆ ಸಿನಿಮಾಕ್ಕೆ ಹೋಗಿದ್ದಾಳೆ ಅಂತ ಕಾಣುತ್ತೆ. ಮನೆಗೆ ಬರ್ತೀನಿ.
ಯಜಮಾನ್ರೆ, ಮಂಜಮ್ಮ ಸಿನಿಮಾಗ್ ಹೋಗಿದ್ರೆ ಇಷ್ಟೊತ್ತಿಗೆ ಮನೆಗೆ ಬರ್ಬೇಕಾಗಿತ್ತಲ್ಲ. ನನ್ನ ಮಗಳಿಗಾಗಿ ನಾನು ಊರಲ್ಲೆಲ್ಲ ಹುಡುಕಾಡ್ದೆ, ಅವಳ ಸ್ನೇಹಿತರನ್ನೆಲ್ಲ ಕೇಳಿದೆ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ನನ್ನ ಮಗಳು ಸಿಕ್ಲಿಲ್ಲ. ಅದೇ ನೋವ್ನಲ್ಲಿ ನಾನು ಆಫೀಸ್ಗೆ ಹೋದೆ. ಸರ್, ಕೋರ್ಟಿನ ಬೇಲ ಹೊಡ್ತಿದ್ದಾರೆ. ಸಿಗ್ನೇಚರ್ ತಗೊಂಡು ಕಳಿಸ್ಕೊಡಿ. ಜೈಲರ್, ಯಾಕೆ ಒಂಥರ ಇದ್ದೀರಾ? ಓಹ್, ನಿಮ್ ಮಗಳು ಮಿಸ್ ಆಗಿದ್ದಾಳೆ ಅಂತ ಯೋಚನೆನಾ? ಎಲ್ಲೋ ನನ್ನ ಮಗಳು. ಏನ್ರಿ ಇದು? ಅರೆ, ನಾನ್ ಜೈಲ್ನಲ್ಲೇ ಇದ್ದೀನಲ್ಲ, ನನಗೇನ್ರಿ ಗೊತ್ತು ನಿಮ್ ಮಗಳ ವಿಷಯ? ಬಿಡ್ರಿ ಅವ್ರನ್ನ. ಗಿರಿ, ಅವ್ರ ಮೇಲೆ ರೇಗ್ಬೇಡಪ್ಪ. ಪಾಪ, ಮಗಳನ್ನ ಕಳ್ಕೊಂಡ್ರು ದುಃಖ. ನನ್ನ ಮಗಳು ಮಿಸ್ ಆಗಿರೋದು ನಿನಗೆ ಹೇಗೆ ಗೊತ್ತು? ಹಾಗೆ ಗೊತ್ತು. ತಪ್ಪಾಯ್ತು ಅಂತ ನನ್ನ ಕಾಲು ಹಿಡ್ಕೋ, ಆಮೇಲೆ ಹೇಳ್ತೀನಿ. ನಿನ್ನಂತ 106 ಜನ ಕೆಡಿಗಳನ್ನ ಕಂಡಿದ್ದೀನಿ ನಾನು. ನೋಡೋ, ಬೆಂಕಿ ಜೊತೆ ಸರ್ಸಾಡ್ಬೇಡ. ಕಮಾನ್ ಟೆಲ್ ಮಿ ವೇರ್ ಇಸ್ ಮೈ ಡಾಟರ್. ಎಲ್ಲಿಲ್ಲ ನೋಡು. ರೀ ಜೈಲರ್ ಸಾಹೇಬ್ರೆ, ತಲೆಗೆಲ್ಲ ಕೆಟ್ಟೈತೇನ್ರಿ ನಿಮ್ಗೆ? ಏನೇನೋ ಮಾತಾಡ್ತಿದ್ರಲ್ಲ. ತಲೆ ಕೆಟ್ಟಿರೋದು ನನಗಲ್ಲ ರೀ, ಇವನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದಾನೆ. ಅರೆ, ಯಾವ ಪಾಯಿಂಟ್ ಮೇಲೆ ಮಾತಾಡ್ತಿದ್ದೀರಿ ನೀವು? ಈ ನಿಮಿಷದವರೆಗೂ ಜೈಲಲ್ಲೇ ಇದ್ರು, ಈಗಿನ್ನೂ ನಿಮ್ ಕಾಂಪೌಂಡ್ ನಲ್ಲೇ ಇದ್ದಾರೆ. ಇವರೇ ಆಗ್ರಿ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಕ್ಕಾಗುತ್ತೆ? ನಡ್ರಿ ಚಿಕ್ಕ ಹೋಗೋಣ. ಮರ್ಯಾದೆಯಾಗಿ ನನ್ನ ಮಗಳು ಎಲ್ಲಿದ್ದಾಳೆ ಹೇಳು. ಇಲ್ಲದೆ ಹೋದ್ರೆ ನಿನ್ನೆಲ್ಲ ಸಮಾಧಿ ಮಾಡಿಬಿಡ್ತೀನಿ. ಹೇಳು. ಕೊಲೆ ಕೊಲೆ ಜೈಲರ್ ಆಫೀಸ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ರಿ. ಬೇಲಿನ ಹೊಲ ಮೇಯ್ತಾ ಇದೆ, ಈಗ ಏನಪ್ಪ ಮಾಡೋದು? ಹೇಳು. ಹೇಳು ರೀ ವೆಸ್ಟರ್ನ್ ಜೈಲರ್, ಈ ಮನುಷ್ಯ ನನ್ ಕೊಲೆ ಮಾಡಕ್ ಬಂದಿದ್ದಕ್ಕೆ ನೀವೇ ಸಾಕ್ಷಿ. ನಮ್ಮ ಲಾಯರು ಇಲ್ಲೇ ಇದ್ದಾರೆ. ಆಮೇಲೆ ಏನಾದ್ರೂ ಸುಳ್ಳು ಹೇಳಿದ್ರು ನಿಮ್ಮನ್ನ ಬಿಡೋದಿಲ್ಲ. ಜೈಲರ್ ಸಾಹೇಬ್ರೆ, ನನಗೆ ಸ್ವಲ್ಪ ಭವಿಷ್ಯ ಗೊತ್ತು. ನಿಮ್ಮ ಮಗಳು ಇವತ್ತು ಸಂಜೆ ನಿಮ್ ಮನೆಗೆ ಭದ್ರವಾಗಿ ಬರ್ತಾಳೆ. ಆದ್ರೆ ಒಂದು, ನನಗೂ ನಿಮ್ ಮಗಳಿಗೂ ಯಾವ ತರದ ಸಂಬಂಧವೂ ಇಲ್ಲ. ದೇವರ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಮಗು, ಇನ್ನ ಒಂದು ಹೇಳ್ತೀನಿ, ಚೆನ್ನಾಗಿ ತಿಳ್ಕೊ. ಇನ್ಫ್ಲೂಯೆನ್ಸ್ ಇರೋರ್ನ ಎದುರು ಹಾಕೊಳಕ್ ಹೋಗ್ಬೇಡ. ಬರ್ತೀನಿ. ಯಾರೋ ಕಾರ್ನಲ್ಲಿ ಬಂದು ಮಂಜಮ್ಮನ್ನ ತಳ್ಳಿ ಹೋಗ್ಬಿಟ್ರು. ಮಂಜು, ಮಂಜು, ಏನಮ್ಮ ಇದೆಲ್ಲ? ಮಂಜು, ಮಾತಾಡಮ್ಮ. ಮಂಜು, ನಿನ್ ಡ್ಯಾಡಿ ಮಂಜು. ಅವಳು ನೋಡಿದ ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? 7-8 ಜನ ಅವಳಿಗೆ ಮಾನಭಂಗ ಮಾಡಿದ್ದಾರೆ ಅಂತ. ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್? ಎಲ್ಲ ಭೀಮರಾಜನ ಕಡೆ ರೌಡಿಗಳು. ಸರ್, ನಿಮಗ್ ಗೊತ್ತಾಗೋ ಸುಮ್ಮನಾಗ್ಬಿಟ್ರಾ? ಏನ್ ಮಾಡ್ಲಿ, ಕಂಪ್ಲೇಂಟ್ ಕೊಟ್ಟೆ, ಉಪಯೋಗ ಆಗ್ಲಿಲ್ಲ. ಕೊನೆಗೆ ಈ ಹಾಳ ಕೆಲಸನೇ ಬೇಡ ಅಂತ ರಿಸೈನ್ ಮಾಡ್ಬಿಟ್ಟೆ. ಇಂಥವ್ರನ್ನ ಮಟ್ಟ ಹಾಕೋರು ಯಾರು ಇಲ್ವಾ? ಅಂತ ಒಬ್ಬ ವ್ಯಕ್ತಿಗಾಗಿ ನಾನು ಇಷ್ಟು ದಿವಸ ಹುಡುಕ್ತಾನೆ ಇದ್ದೆ. ಭರತ್, ಮೊನ್ನೆ ನಾನು ಪೇಪರ್ನಲ್ಲಿ ನಿನ್ನ ವಿಷಯ ಓದ್ದೆ. ನೀನು ನಿನ್ನ ತಾಯಿ ಕಳ್ಕೊಂಡೆ, ನಾನು ನನ್ನ ಬಾಳಿನ ನೆಮ್ಮದಿನೇ ಕಳ್ಕೊಂಡೆ. ಆ ದುಷ್ಟರನ್ನು ನಾವು ಹೀಗೆ ಬಿಡಬಾರದು. ಅವ್ರಿಗೆ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇದೆ, ದೊಡ್ಡ ದೊಡ್ಡ ಮನುಷ್ಯರ ಬೆಂಬಲ ಇದೆ. ನೀನೊಬ್ಬನೇ ಒಂಟಿಯಾಗಿ ಅವ್ರನ್ನ ಎದುರಿಸೋದಿಕ್ ಸಾಧ್ಯ ಇಲ್ಲ. ನೋಡು, ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅವ್ರನ್ನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನೀನು ಯೋಚನೆ ಮಾಡು. ಥ್ಯಾಂಕ್ ಯು ಸರ್. ಅವ್ರನ್ನ ಮಟ್ಟ ಹಾಕಿದ್ರೆ ನಮಗ್ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಳ್ಳೇದಾಗುತ್ತೆ. ಎಸ್,